ಪ್ರತಿದಿನವೂ ನಡೆಸ್ತಾ ಬಂದಿದ್ದಾನೆ. ಮತ್ತು ದೇವರು ಕೊಟ್ಟ ವಾಗ್ದಾನವು ನಿಮ್ಮ ಜೀವಿತದಲ್ಲಿ ಪ್ರತಿದಿನ ನಿಮ್ಮನ್ನು ತಪ್ಪಿಸಿ ಎಲ್ಲ ಕೇಡುಗಳಿಂದ ಕಾಪಾಡುತ್ತಾ ಬಂದಿದೆ. ಅದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಪ್ರತಿದಿನವೂ ನೀವು ಘೋಷಣೆ ಮಾಡ್ರಿ, ನನ್ನ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ನನ್ನನ್ನು ಜಯಿಸೋದಕ್ಕಾಗೋದಿಲ್ಲ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಕೆಲಸದ ಜಾಗದಲ್ಲೂ ಪ್ರತಿಯೊಂದು ಸ್ಥಳದಲ್ಲೂ ಅದನ್ನು ನೀವು ಘೋಷಣೆ ಮಾಡ್ರಿ. ನಿನ್ನ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. ಈ ದಿನ ದೇವರು ನಿಮ್ಮೊಟ್ಟಿಗೆ ಒಂದು ಸುಂದರವಾದ ವಾಕ್ಯದೊಟ್ಟಿಗೆ ದೇವರು ಮಾತನಾಡಲಿಕ್ಕೆ ಬಹಳ ಇಷ್ಟವುಳ್ಳವರಾಗಿದ್ದಾರೆ. ಅದೇನಂತೀರ ನೋಡ್ರಿ, ವಾಕ್ಯ ಹೇಳುತ್ತದೆ ಮತ್ತಾಯ 6ನೇ ಅಧ್ಯಾಯದಲ್ಲಿ 14ನೇ ವಚನ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದು. ಹಲ್ಲೆಲೂಯಾ. ನಿನ್ನನ್ನು ನೋಡೇ ದೇವರ ಕರ್ತನೆ ಕೇಳ್ತಾ ಇದ್ದಾನೆ, ನೀನು ಜನರ ತಪ್ಪುಗಳನ್ನು ಕ್ಷಮಿಸಿದ್ದೀಯಾ? ನಿನ್ನ ಸಹೋದರರ ತಪ್ಪುಗಳು, ನಿನ್ನ ಅಕ್ಕಪಕ್ಕದ ಜನಗಳ ತಪ್ಪುಗಳು, ನಿನ್ನ ಕೆಲಸದ ಜಾಗದಲ್ಲಿ ಅವರ ಜನಗಳ ತಪ್ಪುಗಳು ನೀನು ಕ್ಷಮಿಸಲ್ಪಟ್ಟಿದ್ದೀಯಾ? ಇನ್ನು ನಿನ್ನ ಹೃದಯದಲ್ಲಿ ಕಹಿತನ ಇದೆಯಾ? ಇನ್ನು ನಿನ್ನ ಹೃದಯದಲ್ಲಿ ಗಾಯ ಇದೆಯಾ? ಯಾವ್ಯಾವ ವಿಷಯದಲ್ಲಿ ಯಾರ್ಯಾರ ಮೇಲೆ ನಿನ್ನ ಕಹಿತನ ಇದೆ? ದೇವರು ಹೇಳ್ತಾ ಇದ್ದಾನೆ, ನಿನ್ನ ತಪ್ಪುಗಳು ಕ್ಷಮಿಸಲ್ಪಡಬೇಕು ಅಂದರೆ ನೀನು ಜನರ ತಪ್ಪುಗಳನ್ನ ಕ್ಷಮಿಸಲ್ಪಡಬೇಕು. ಹಲ್ಲೆಲೂಯಾ. ಯಾವಾಗ ನೀನು ಜನರ ತಪ್ಪುಗಳನ್ನ ಕ್ಷಮಿಸೋದಿಲ್ಲ, ನಿನ್ನ ತಪ್ಪುಗಳು ಕ್ಷಮಿಸಲ್ಪಡೋದಿಲ್ಲ. ನೋಡ್ರಿ, ದೇವ್ರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದೆ, ನಿನ್ನ ಹೃದಯದಲ್ಲಿ ಎಲ್ಲಿವರೆಗೂ ಜನರ ಮೇಲೆ ಕಹಿತನಗಳು, ಜನರ ಮೇಲೆ ಇನ್ನೂ ತಪ್ಪುಗಳು ಕ್ಷಮಿಸಲ್ಪಡದಂತ ಗಾಯ ನಿನ್ನ ಹೃದಯ ಇನ್ನೂ ತುಂಬಿಕೊಂಡಿರುತ್ತೋ ಅಲ್ಲಿವರೆಗೂ ನೀನು ಅದ್ಭುತವನ್ನು ಕಾಣೋದಕ್ಕಾಗೋದಿಲ್ಲ. ಅಲ್ಲಿವರೆಗೂ ನೀನು ಅದ್ಭುತವನ್ನಾಗಲಿ ಮಹತ್ತಾದ ಕಾರ್ಯಗಳನ್ನಾಗಲಿ ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನಾಗಲಿ ನೀನೆಂದಿಗೂ ಕಾಣೋದಕ್ಕಾಗೋದಿಲ್ಲ. ಯಾಕಂದ್ರೆ ನಿನ್ನ ತಪ್ಪುಗಳು ಕ್ಷಮಿಸಲ್ಪಟ್ಟಾಗ ನೀನು ಆಶೀರ್ವದಿಸಲ್ಪಡ್ತಿ. ನಿನ್ನ ತಪ್ಪುಗಳೇ ಕ್ಷಮಿಸಲ್ಪಟ್ಟಿಲ್ಲ ಅಂತಂದ್ರೆ ನೀನೆಲ್ಲ ಆಶೀರ್ವದಿಸಲ್ಪಡ್ತೀಯ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ದೇವರು ನಿನ್ನನ್ನು ನೋಡೇ ಹೇಳ್ತಾ ಇದ್ದಾನೆ, ಇಂದು ನೀನು ಕ್ಷಮಿಸಿಲ್ಲದೆ ಇಷ್ಟು ವರ್ಷಗಳು ನಿನ್ನ ಹೃದಯದಲ್ಲಿ ಅದು ಗಾಯವಾಗಿರೋದಾದ್ರೆ ಇಂದು ನೀನು ಒಪ್ಪಿಸಿಕೊಡು. ಯಾಕಂದರೆ ನೀನು ಜನರ ತಪ್ಪನ್ನು ಕ್ಷಮಿಸಲ್ಪಡುವಾಗ ತಂದೆ ಪರಲೋಕದ ದೇವರು ನಿನ್ನ ಎಲ್ಲಾ ತಪ್ಪುಗಳನ್ನು ಕ್ಷಮಿಸಲ್ಪಡ್ತಾನೆ. ನಿನ್ನ ತಪ್ಪುಗಳು ಯಾವಾಗ ಕ್ಷಮಿಸಲ್ಪಡುತ್ತೋ, ನಿನ್ನ ಅಪರಾಧಗಳು ಯಾವಾಗ ಕ್ಷಮಿಸಲ್ಪಡುತ್ತೋ, ನಿನ್ನ ಜೀವಿತದಲ್ಲಿರುವ ಎಲ್ಲ ಕೇಡುಗಳು, ಎಲ್ಲ ತೊಂದರೆಗಳು, ಎಲ್ಲ ಪ್ರತಿಯೊಂದೊಂದು ಬಾಧೆಗಳನ್ನು ದೇವರು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ತಾನೆ. ಯಾಕೆಂದ್ರೆ ನೀವು ಪಾಪಗಳಿಂದ ಮುಕ್ತಿಗೊಂಡಾಗ, ನೀವು ಪರಿಶುದ್ಧರಾಗಿ ಮಾರ್ಪಟ್ಟಾಗ ಆಶೀರ್ವದಿಸಲ್ಪಡುವುದಕ್ಕೆ ಅದು ಬಾಗಿಲು ತೆರೆದಂತೆ. ಹಲ್ಲೆಲೂಯಾ. ಇದುವರೆಗೂ ನೀವು ಕ್ಷಮಿಸದೆ ಇನ್ನು ನಿನ್ನ ಹೃದಯದಲ್ಲಿ ಯಾರ್ಯಾರ ಮೇಲೆ ಕಹಿತನ ಇದೆ, ಇನ್ನು ನಿನ್ನ ಹೃದಯದಲ್ಲಿ ಯಾರನ್ನ ಕ್ಷಮಿಸದೆ ಇನ್ನೂ ಇದೆಯಾ? ಯಾರು ನಿನಗೆ ಅನ್ಯಾಯ ಮಾಡಿದ್ದಾರೆ, ಯಾರು ನಿನಗೆ ಮೋಸ ಮಾಡಿದ್ದಾರೆ, ಯಾರು ನಿನಗೆ ನಂಬಿಕೆ ದ್ರೋಹ ಮಾಡಿದ್ದಾರೆ, ಈಗೋ ಇವತ್ತು ನೀನು ಒಪ್ಪಿಸಿಕೊಡು. ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರಿ. ದೇವರ ಮುಂಭಾಗದಲ್ಲಿ ಇವತ್ತೇ ಒಪ್ಪಿಸಿಕೊಡಿ. ನಿನ್ನ ಜೀವಿತ ದೇವರು ಬದಲಾಯಿಸಲಿಕ್ಕಿದ್ದಾರೆ. ಈ ದಿನ ನಿನಗೆ ಆಶೀರ್ವಾದದ ದಿನವಾಗಿದೆ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ರಿ. ಪರಲೋಕದಲ್ಲಿರುವ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಮ್ಮ ತಪ್ಪುಗಳಿಗಾಗಿ, ನಮ್ಮ ಪಾಪಗಳಿಗಾಗಿ ಕಲ್ವಾರಿಯ ಶಿಲುಬೆಯಲ್ಲಿ ನೀನು ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ನಮಗೋಸ್ಕರ ಪುನರುತ್ಥಾನ ಆಗಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಇಂದು ಯಾರೆಲ್ಲ ರಾಜ ತಮ್ಮ ಹೃದಯಗಳ ಮೇಲೆ ಕೈಗಳನ್ನಿಟ್ಟುಕೊಂಡು ದೇವರೇ ಯಾರನ್ನ ಕ್ಷಮಿಸ್ತಾ ಇದ್ದಾರೋ, ದೇವರೇ ಇದುವರೆಗೂ ಕ್ಷಮಿಸದಲ್ಲಿ ಇರುವಂಥವ್ರನ್ನ ನೆನಪಿಗೆ ತಂದು ಕೂಡ ಅವ್ರನ್ನ ಕ್ಷಮಿಸ್ತಾ ಇದ್ದಾರೋ ಅವರೆಲ್ಲರನ್ನ ಈ ದಿನ ನೀನು ಸಂಪೂರ್ಣವಾಗಿ ಆಶೀರ್ವದಿಸು. ಇದುವರೆಗೂ ಕಾಣದಂಥ ಸಕ್ಸಸ್ ಅನ್ನು, ಇದುವರೆಗೂ ಕಾಣದಂಥ ದೇವರ ಬಿಡುಗಡೆಯನ್ನು, ಅದ್ಭುತವನ್ನು ಹಿಂದೆ ಅವರು ಕಾಣಲಿಕ್ಕಾಗ್ತಾನೆ. ನಿನಗೆ ಮಾಡಿದಕ್ಕಾಗಿ ವಂದನೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್ ಆಮೇನ್. ಹಲ್ಲೆಲೂಯಾ. ನೀನು ಒಪ್ಪಿಸಿಕೊಟ್ಟಿದ್ಯಾ, ನೀನು ಇತರ ಜನರನ್ನ ಕ್ಷಮಿಸಲ್ಪಟ್ಟಿದ್ಯಲ್ಲ, ಇವತ್ತು ದೇವರು ನಿನ್ನ ಜೊತೆಯಲ್ಲಿದ್ದಾರೆ. ಇವತ್ತು ನೀನು ಮಾಡುವ ಎಲ್ಲಾ ಕಾರ್ಯಗಳಲ್ಲೂ ಸಫಲತೆಯನ್ನ, ಅದ್ಭುತವನ್ನ ದೇವರು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಆಶೀರ್ವಾದ